ಕಾಮಗಾರಿ ಮುಗಿದ ಕೆಲವೇ ದಿನಕ್ಕೆ ಟಾರ್ ಕಿತ್ಕೊಂಡು ಬಂದಿದೆ. ಕಳಪೆ ರಸ್ತೆ ಡಾಂಬರೀಕರಣಕ್ಕೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಗೌರಿಬಿದನೂರಿನ ಗಾಂಧಿನಗರ ಇಡುಗೂರು ಮಾರ್ಗದ ರಸ್ತೆ ಇದು. ಕಾಮಗಾರಿ ಮುಗಿದು ಇನ್ನೂ ಕೆಲವೇ ದಿನಗಳಾಗಿತ್ತು ಅಷ್ಟೇ, ಆದ್ರೆ ಆಲ್ರೆಡಿ ಟಾರ್ ಕಿತ್ಕೊಂಡು ಬಂದಿದೆ. ಕಳಪೆ ರಸ್ತೆ ಡಾಂಬರೀಕರಣಕ್ಕೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಗೌರಿಬಿದನೂರಿನ ಗಾಂಧಿನಗರ ಇಡುಗೂರು ಗ್ರಾಮದ ರಸ್ತೆ ಇದು. 1.50 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದಂತಹ 3 ಕಿಲೋಮೀಟರ್ ಟಾರ್ ರಸ್ತೆ. ಕಳೆದ 1 ತಿಂಗಳ ಹಿಂದಷ್ಟೇ ನಿರ್ಮಾಣವಾಗಿದ್ದಂತಹ ಟಾರ್ ರಸ್ತೆ ತಿಂಗಳಿಗೆ ರೊಟ್ಟಿಯಂತೆ ಕೈಗೆ ಕಿತ್ಕೊಂಡು ಬಂದಿದೆ. ಡಾಂಬಾರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಿಡುಗಡೆಯಾಗಿದ್ದಂತಹ ರಸ್ತೆ ಇದು. ಒಂದೇ 1 ತಿಂಗಳಷ್ಟೇ ನುಚ್ಚು ನೂರಾಗಿ ಹೋಗಿದೆ ಗ್ರಾಮಸ್ಥರ ರಸ್ತೆ ಕನಸನ್ನೋದು. ಯಾಕಂತ ಅಂದ್ರೆ ಒದ್ದಾಡಿ ಇಲ್ಲಿಗೊಂಚೂರು ಅನುದಾನ ಕೊಡಿ, ನಮ್ಮಲ್ಲಿ ರಸ್ತೆ ಇಲ್ಲ, ಮಳೆ ಬಂದ್ರೆ ಇರೋದಿಕ್ಕಾಗಲ್ಲ ಅಂತ ಕಾಡಿ ಬೇಡಿ ಅಲ್ಲಿಗೊಂದು ಅನುದಾನವನ್ನ ಹಾಕಿಸ್ಕೊಂಡಿರ್ತಾರೆ. ಆದ್ರೆ ಅದಕ್ಕೂ ಕೂಡ ಈ ಅಲ್ಲಿರುವಂತಹ ಗುತ್ತಿಗೆದಾರರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ನಿರ್ಲಕ್ಷ್ಯವನ್ನ ತೋರಿರುವಂಥದ್ದು. ಹಾಗಾಗಿ ಕೇವಲ ಒಂದೇ 1 ತಿಂಗಳಿಗೆ ಆ ಗ್ರಾಮಸ್ಥರು ಏನೇನೋ ಆಸೆ ಕಟ್ಕೊಂಡಿದ್ರು. ಅಬ್ಬಾ ಇವಾಗಾದ್ರೂ ರಸ್ತೆ ಸರಿ ಹೋಯ್ತಪ್ಪ, ಆರಾಮಾಗಿ ಓಡಾಡ್ಬೋದು, ಮಳೆ ಬಂದ್ರೆ ಯಾವುದೇ ರೀತಿಯಾದಂತ ಯೋಚನೆ ಇಲ್ಲ ಅಂತ. ಆದ್ರೆ ಈಗಾಗಿರುವಂತಹ ಪರಿಸ್ಥಿತಿಯನ್ನ ನೋಡಿದ್ರೆ ಏನ್ ಮಾಡ್ಬೇಕು ಅಲ್ಲಿ ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಕಿತ್ಕೊಂಡು ಬರ್ತಾ ಇದೆ. ಹಾಗೆ ನಾವು ಎಂಚಿನ ಮೇಲೆ ಹಾಕಿರುವಂತ ರೊಟ್ಟಿನ ಹಿಂಗ್ ತೆಗಿತೀವಲ್ಲ ಆಗ ಹಂಗೆ. ಹೆಚ್ಕೋಲನ ಗ್ರಾಮದಲ್ಲಿ ಸ್ಟಾರ್ ಹಾಕಿದ್ರು, ರೋಡ್ ಕೆಲಸ ಮಾಡಿದ್ರ ಮೇಲೆ ಮೊದ್ಲೇನ ನಾವು ಗಲಾಟೆ ಮಾಡಿದ್ವಿ. ಸ್ಟಾರ್ ಹಾಕಕ್ ಮುಂಚೆ ನಾನು ನೀಟಾಗಿ ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ಕೆಲಸ ಮಾಡಿ ಅಂದ್ರೆ ಕೇಳಿಲ್ಲ. ರೌಡಿಜಮ್ ಮಾಡಿ ಕೆಲಸ ಮಾಡಿರೋದು. ಎಕ್ಸಿಟ್ ಇಂಜಿನಿಯರ್ ಆಗ್ಬೇಡ ಅಂತ ಹೇಳಿದ್ರು, ಅವ್ರ ಮಾತ್ರನು ಕೇಳ್ದಿರ, ಅವ್ರು ಯಾರ ಮಾತ್ರ ಕೇಳ್ದಿರ, ಲಂಚ ಕೇಳಿದಿರ ಅಂತ ಲಾಸ್ಟ್ ಮೇಲೆ ನಮ್ಮ ಮೇಲೆ ರಿವರ್ಸ್ ಬಂದಾರೆ, ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ. ಯಾರಿಗೆ ಪೊಲೀಸ್ ಅವ್ರನ್ನ ಕರೆಸಿದ್ರು, ನಾವು ಪೊಲೀಸ್ ಅವ್ರಿಗೂ ಜಗ್ಗಿಲ್ಲ. ಆದ್ರೂ ಅವ್ರು ಮಾಡೋ ಕೆಲಸನ ಮಾಡವ್ರೆ, ನಮ್ಗೆ ಏನು ಸ್ಪಂದನೆ ಕೊಟ್ಟಿಲ್ಲ. ಇದು ಸ್ಟಾರ್ ರೋಡ್ ಹಾಕಿರೋದು 3 ತಿಂಗಳು ಬಾಳ್ಕೆ ಬರಲ್ಲ, ದೌರ್ಜನ್ಯನ ಕೆಲಸ ಮಾಡ್ಕೊಂಡು ಹೋಗವ್ರೆ. ಅದರಿಂದ ನಾವು ಕ್ವಾಲಿಟಿನೇ ಇಲ್ಲ, ಕ್ವಾಲಿಟಿನೇ ಹಾಕ್ಬಿಟ್ಟು ಅದ್ರ ಮೇಲೆ ಸ್ಟಾರ್ ಹಾಕ್ಬಿಟ್ಟಾರೆ ಅಷ್ಟೇ. ಸ್ಟಾರ್ ಹಾಕಿರೋದು ಕ್ವಾಲಿಟಿನೇ ಇಲ್ಲ. 20 ದಿವಸ ಆಯ್ತು, 25 ದಿವಸ ಆಯ್ತು ಸ್ಟಾರ್ ಹಾಕಿ. ಸುಮ್ನೆ ಕೈಯಾಗ ಅಂದ್ರೂ ಸ್ಟಾರ್ ಎಲ್ಲ ಧೂಳು ಹಾಕಿಲ್ಲ, ಏನಿಲ್ಲ. ಕೈಯಲ್ಲಿ ಕೆರೆದ್ರೆ ಸ್ಟಾರ್ ಎಲ್ಲ ಎದ್ ಬರ್ತ. ಹೆಚ್ಕೋಲನ ಗ್ರಾಮದಲ್ಲಿ ಸ್ಟಾರ್ ಹಾಕಿದ್ರು, ರೋಡ್ ಕೆಲಸ ಮಾಡಿದ್ರ ಮೇಲೆ ಮೊದ್ಲೇನ ನಾವು ಗಲಾಟೆ ಮಾಡಿದ್ವಿ. ಸ್ಟಾರ್ ಹಾಕಕ್ ಮುಂಚೆ ನಾನು ನೀಟಾಗಿ ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ಕೆಲಸ ಮಾಡಿ ಅಂದ್ರೆ ಏನಿಲ್ಲ. ಸಹಜವಾಗಿ ಅದನ್ನ ಯಾರು ಮೇಲುಸ್ತುವಾರಿ ನೋಡ್ಕೊಳ್ಳೋ ಅಂತ ಜವಾಬ್ದಾರಿಯುತವಾದ ವ್ಯಕ್ತಿ ಯಾರು ಇಲ್ಲ. ಇದ್ದಿದ್ರೆ ಆ ಮಟ್ಟಕ್ಕೆ ಆಗ್ತಿರಲಿಲ್ಲ. ಯಾಕಂತಂದ್ರೆ ಇದೇ ಏರಿಯಾನೇ ವಿದ್ರಾಶ್ವತ್ಥ ಪಕ್ಕ ಗಾಂಧಿನಗರ ಎಚ್ ಕಾಲೋನಿ. ಮೋಸ್ಟ್ಲಿ ನಿಮ್ಮ ನ್ಯೂಸ್ನಲ್ಲಿ ತೋರಿಸಿರ್ಬೋದು. ಇದು ಅಷ್ಟೊಂದು ಕಳಪೆ ಮಟ್ಟದ್ದು ಆಗಬಾರ್ದು. ಒಂದು ವೇಳೆ ಆದರೂ ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಬೇಕಾಯಿತು. ಇಲ್ಲಿವರೆಗೂ ಯಾವುದೇ ಅಧಿಕಾರಿ ಅಲ್ಲಿ ಬಂದು ಅವ್ರಿಗೆ ದಂಡನೆ ಮಾಡಿಲ್ಲ. ಅವ್ರ ಹತ್ರ ದಂಡ ಕಟ್ಟಿಸ್ಕೋಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಕಾಂಟ್ರಾಕ್ಟರ್ಗೆ. ಆ ಕೆಲಸ ಯಾರು ಮೇಲುಸ್ತುವಾರಿಗಳು ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಏನಿಲ್ಲ. ಸಹಜವಾಗಿ ಅದನ್ನು ಯಾರು ಮೇಲುಸ್ತುವಾರಿ ನೋಡ್ಕೊಳ್ಳೋ ಅಂತ ಜವಾಬ್ದಾರಿಯುತವಾದ ವ್ಯಕ್ತಿ ಯಾರು ಇಲ್ಲ. ಇದ್ದಿದ್ರೆ ಆ ಮಟ್ಟಕ್ಕೆ. ಕಾಮಗಾರಿ ಮುಗಿದು ಕೆಲವೇ ದಿನಕ್ಕೆ ಅಲ್ಲಿನ ಈ ಒಂದು ಟಾರನ್ನ ಹಾಕ್ಲಾಕಿತ್ತು, ಸಂಪೂರ್ಣವಾಗಿ ಕಿತ್ಕೊಂಡು ಬಂದಿರುವಂಥದ್ದು. ನಮ್ಮ ಮನೆಯಲ್ಲಿ ಹೆಂಚಿನ ಮೇಲೆ ರೊಟ್ಟಿ ಹಾಕಿದಂತಹ ಸಂದರ್ಭದಲ್ಲಿ ರೊಟ್ಟಿಯನ್ನ ತೆಗಿತೀವಲ್ಲ ಹಂಗ್ ಬಂದಿದೆ. ಅಲ್ಲಿ ಏನೋ ಗ್ರಾಮಸ್ಥರು ಆಸೆಯನ್ನ ಇಟ್ಕೊಂಡಿದ್ರು, ಎಲ್ಲವೂ ಕೂಡ ಸರಿ ಹೋಗುತ್ತೆ, ರಸ್ತೆ ಹೆಂಗೋ ಸರಿ ಹೋಯ್ತಪ್ಪ, ಮಳೆಗಾಲದಲ್ಲಿ ನಾವು ಪಡುವಂತಹ ಕಷ್ಟ ಇಲ್ಲಿಗೆ ಸುಧಾರಿಸುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಎಲ್ಲದಕ್ಕೂ ಕೂಡ ಎಳ್ಳು ನೀರು ಬಿಟ್ಟಿರುವಂಥದ್ದು. ಅಲ್ಲಿನ ಅಧಿಕಾರಿಗಳು ಅಥವಾ ಇಂಜಿನಿಯರ್ ಯಾರ ಇದ್ದಾರೆ ಅವರು ಕೂಡ ಕ್ಲೀನಾಗಿ ಆ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿಲ್ಲ. ಸರಿಸುಮಾರು 1.50 ಕೋಟಿ ವೆಚ್ಚದಲ್ಲಿ 3 ಕಿಲೋಮೀಟರ್ ಟಾರ್ ರಸ್ತೆಯನ್ನ ಹಾಕಲಾಗಿತ್ತು. ಸಂಪೂರ್ಣವಾಗಿ ಎಲ್ಲವೂ ಕೂಡ ಕಿತ್ಕೊಂಡು ಬರ್ತಾ ಇದೆ. ಹಾಗಾಗಿ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಿದ್ದಾರೆ. ಈ ಒಂದು ಸಂಪತ್ತಿಗೆ ಯಾಕೆ ಹಾಕಬೇಕಾಗಿತ್ತು? ನೀವು ಏನೋ ನಾಮಕಾವಸ್ಥೆಗೆ ನೀವು ರೋಡನ್ನ ಸರಿ ಮಾಡ್ತೀರಾ ಅಂತ ಹೋಗ್ತೀರಾ ಅಂತ ಅಂದ್ರೆ ಏನ್ ಮಾಡಕ್ ಮಾಡ್ತೀರಾ? ಹಂಗೆ ಬಿಟ್ಬಿಡಿ, ಅತ್ತಾಗಿ ಏನಾದ್ರೂ ಆಗ್ಲಿ ಅನ್ನುವಂತ ಪರಿಸ್ಥಿತಿಯಲ್ಲಿ ಅಲ್ಲಿನ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ.